ಸ್ವಲ್ಪ ಐತಿ ಇದು. ಸರ್ ಇವೆರಡು ನಿಮ್ಮ ಊರಿ ಮಕ್ಕಳೇ? ನಮ್ಮೂರಿ ಮಕ್ಕಳು ಸರ್. ಸರ್ ಇದು ಆರಲ್ಲಾಗಿದೆಯಾ? ಈ ತಂದು ಎಷ್ಟು ದಿನ ಆಯಿತು ನಿಮ್ಮ ಮನೆಗೆ? 2 ವರ್ಷ ಆಯ್ತು ಸರ್. ಎಲ್ಲಿ ಹುಟ್ಟಿದ್ದು ಇದು? ಇದು ಅಂಗಡಿ ಗೆಡ್ಡಣ ಅಂತ ಹುಟ್ಟಿತ್ತು. ಹಾಂ ಹಾಂ. ಅವತ್ತಿಂದ ನಾವು ತಗೊಂಡು. ಇದು ನಮ್ಮ ಮನೇಲಿ ಹುಟ್ಟಿರೋದಿಯಾ? ಮನೆ ಹುಟ್ಟಿರೋದೆ. ಹಾಂ ಹಾಂ. ಇದು ಓರಿಗೂ ಆಗುತ್ತೆ, ಎತ್ತಿಗೂ ಆಗ್ತೈತೆ? ದೊಡ್ಡ ಎತ್ತಿಗೂ ಆಯ್ತದೆ, ಓರಿಗೂ ಆಯ್ತದೆ. ಸುಮಾರು ಜನ ಕೇಳಿದ್ರು ನಾವು ಮಡಿ ಕಣ ಅನ್ಕೊಟ್ಟು ಯಾರಿಗೂ ಕೊಟ್ಟಿಲ್ಲ ಸರ್. ಹಾಂ ಹಾಂ. ಓರಿಗೂ ಆಗುತ್ತೆ. ಒಂದು 14 ತಿಂಗಳ ಇದಕ್ಕೆ? 14 ತಿಂಗಳು ಸರ್. ಈ ಹೆಣ್ಗರನ್ನು ಅದ್ರದ್ದೇ? ಅದ್ರದ್ದೇ. ಯಾರು ತಿಂಗಳು ದೊಡ್ಡವರಿದು. ದೊಡ್ಡವರು. ಸರ್ ಇವಕ್ಕೆ ಕೈ ತಿಂಡಿ? ಮಾಮೂಲಿ ಉಳ್ಳಿ, ರವಿ, ಅಕ್ಕಿ ನುಚ್ಚು. ಉಳ್ಳಿ ಎಷ್ಟಾಗ್ತೀರ ದೊಡ್ಡದಕ್ಕೆ? ದೊಡ್ಡದಕ್ಕೆ ಬೆಳಗ್ಗೆ ಒಂದು ಅರ್ಧ ಸೇರು, ಸಾಯಂಕಾಲ ಅರ್ಧ ಸೇರು ಆಗ್ತದೆ ಸರ್. ಇದಕ್ಕೆ? ಇದಕ್ಕೂ ಅಷ್ಟೇ. ಇದು ಕಮ್ಮಿ ಆಗ್ತೀವಿ. ಮೊಟ್ಟೆ ಹಾಲು ಏನಿಲ್ಲ? ಹಾಲು ಹಾಕ್ತೀವಿ, ಮೊಟ್ಟೆ ಹಾಕಲ್ಲ. ಮೊಟ್ಟೆ ಹಾಕಲ್ಲ. ಒಟ್ಟಿನಲ್ಲಿ ಎಲ್ಲ ಬೂಸ ಪಾಸ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಬೆಳಗ್ಗೆ 4 ಸೇರು, ಸಾಯಂಕಾಲ 4 ಸೇರು ಕೊಡ್ತೀವಿ. ಸಣ್ಣ ಕಡ್ಸುಗಳು ಏನಾರ ಬಂದ್ರೆ ಇದನ್ನ ಬಿಡ್ತೀರಾ? ದೊಡ್ಡ ಹಸುಗಳು ಬಂದ್ರೆ ಅದನ್ನ ಬಿಡ್ತೀರಾ? ಈ ಸಣ್ಣ ಗಾಡ್ಸ್ಗಳು ದೂರ ಟೆಂಪೋದಲ್ಲಿ ಹಾಕೊಂಡ್ಬಂದ್ರೆ ಅದನ್ನೇ ಬಿಡಿ ಅಂದ್ರೆ ಅದನ್ನೇ ಬಿಡ್ಬೇಕು. ದೂರದಿಂದ ಬಂದ್ರೆ ಅವ್ರಿಗೆ ಯಾವ್ದು ಇಷ್ಟ ಅದು ಬಿಡಬೇಕು. ಯಾವ್ದು ಇಷ್ಟ ಅದು. ದನನೂ ದೂರದಿಂದ ಬರ್ತವೆ. ನೆಲಮಂಗಲ, ತುಮಕೂರು, ದೇವಲಾಪುರ, ಪಾಂಡವಪುರ ಬಿಟ್ಟಿವಿ. ಟಿಪ್ಟೂರಿಂದ ಬಂದವೆ. ಈ ಮೈಸೂರಿನಿಂದ ಬಂದವೆ. ಸರ್ ನಿಮ್ಮ ಕುರಿಗಳು ಕಮ್ಮಿನಾ? ನಮ್ಮ ಕುರಿ ಕಮ್ಮಿ ಸಹ ಒಂದು 10 ಅಷ್ಟೇ ನಾವು. ಅಲ್ಲ ಎಲ್ಲರ ಮನೆಗೂ 50-100 ಇದಾವಲ್ಲ ನೀವು? ಅವ್ರೆ ನಮ್ಮ ಮನೇಲಿ ಮೇಸರಿಲ್ವ ಸರ್. ಈಗ ನಾನು ಒಬ್ಬನೇ ಓರಿ ಒಂದು ಸೀಮೆ ಮೇಸೋದೆ, ಆಮೇಲೆ ಒಂದೆರಡು ನಾಟಿ ದನವೆ, ಆಮೇಲೆ ವ್ಯವಸಾಯ ಹೊಲ್ತವ, ಇದು ಕಡ್ಡಿನಾ, ಅಡಿಕೆ ಗಿಡ ನೆಟ್ಟಿದ್ವಿ, ತೆಂಗಿನ ಗಿಡ, ಆಮೇಲೆ ರಾಗಿ ವ್ಯವಸಾಯ, ಆಮೇಲೆ ರೇಷ್ಮೆ ಇದೆ. ರೇಷ್ಮೆ ಇಲ್ಲ ಸರ್, ರೇಷ್ಮೆ ಇಲ್ಲ. ಆಮೇಲೆ ಇವಕ್ಕೆ ಸೀಮೆ ಬೆಳ್ಕೋಬೇಕು, ಮುಸ್ಕಿನ ಜೋಳ ಇವೆಲ್ಲ ಜೋಳ ಬೆಳ್ಕೋಬೇಕು. ಹಿಂಗೆ ಇವಾಗ ಮುಸ್ಕಿನ ಜೋಳ ಬೆಳೆದ್ರೆ ಇವಕ್ಕೆನಾ ಮಾರೋದಿಲ್ಲ? ಮಾರಲ್ಲ ಸರ್, ಇವಕ್ಕೆ. ಹಾಂ ಹಾಂ ಹಾಂ. ಎಷ್ಟೊಂದು ಎಕರೆ ಹಾಕ್ತೀರಾ ಮುಸ್ಕಿನ ಜೋಳ? ಒಂದು ಅರ್ಧ ಎಕರೆ, 1 ಎಕರೆ ಬ್ಯಾಚ್ ಚೆಲ್ಕೊತೀವಿ. ಹಾಂ ಹಾಂ. ಮೇವು ಕಡ್ಡಿ ಎಲ್ಲ ಇವಕ್ಕೆ, ಜೋಳ ಬಂದಿದ್ದು ಇವಕ್ಕೆ? ಜೋಳನೂ ಇದು ಮಾಡೋದ ಮಾತೆ ಬೇರೆ ಇದು ಮೇಯಿಸ್ಬಿಡ್ತೀವಿ. ಹಸುಗಳು ಒಂದು ಜೊತೆ ಇರಬೇಕು ಕೆಲಸಕ್ಕೆ? ಒಂದು ಜೊತೆ ಕೆಲಸಕ್ಕೆ ಇರಬೇಕು. ಚಿರತೆ ಕಟ ಇದೆ ಇಲ್ಲಿ ಸುತ್ತು? ಅದೇ ಸರ್. ಹೌದಾ? ಊರೊಳಗೆ ಬರ್ತಾವ ಬರಲ್ಲ? ಊರೊಳಗೆ ಬರ್ತವೆ ನೈಟು. ಅಂದರೆ ನಾಯಿಗಳು ಹೋಗ್ತಾ ಇರ್ತಾವೇನೋ ಅವಾಗ? ಹೌದು ಸರ್. ಹಾಂ ಹಾಂ. ನಾಯಿಗಳು ಹೋಯ್ತವೆ, ಕುರಿನೂ ಇಟ್ಕೊಂಡ್ಬಿಡ್ತವೆ. ಕುರಿ ಹೋಗಿದಾವ ಹಂಗೆ? ದನಗಳೇನು ಹೋಗಿಲ್ಲ? ದನಗಳೇನು ಹೋಗಿಲ್ಲ. ಈಗ ಮೇಯಕ್ಕೆ ಹೋದಾಗ ಫಾರೆಸ್ಟಲ್ಲಿ ಕುರಿಗಳು ಇಟ್ಕೊಂಡ್ಬಿಡ್ತವೆ. ಹೋಗಿದಾವ ಹಂಗೆ? ಹೋಗಿದ್ದೇವೆ. ಬನ್ನಿ ಮುಂದೆ ಬನ್ನಿ. ಇದು ಇಟ್ಕೊಂಡೋಗಿ ಒಂದು ರೌಂಡ್. ಚೆನ್ನಾಗಿ ಊಟೈತಲ್ಲ ಇದು? ಚೆನ್ನಾಗಿ ಊಟ ಸರ್. ಹೆಸರು ಮಾಡ್ತೀವಿ ಅಂತಲೇ ಮಾಡಿಕೊಂಡು. ಸರ್ 100 ಕುರಿ ಇರೋವು ಇದಾವ ಈ ಊರು ನಿಮ್ಮೂರಲ್ಲಿ? 100 ಕುರಿ ಕೆಲವರು ಅವೇ ಸರ್. ಹಾಂ. ಒಂದು 2-3 ಜನ ಮಾಡಿಕೊಂಡು 100 ಕುರಿಯ. ಮೇವು ಏನು ತೊಂದರೆ ಇಲ್ಲ? ಮೇವಿಗೆ ಅಂತಂದ್ರೆ ಈ ಕಾಲದಲ್ಲಿ ಮೇವಿರ್ತದೆ. ಹಾಂ. ಸಂಕ್ರಾಂತಿ ಕಾಲದಲ್ಲಿ ಕಷ್ಟ. ಬೇಸಿಗೆಯಲ್ಲಿ ಸ್ವಲ್ಪ ಒಂದು 3-4 ತಿಂಗಳು ಕಷ್ಟ. ಆಯಿತು ಸರ್, ಧನ್ಯವಾದಗಳು.